ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಇವತ್ತು ನನಗೆ ಸ್ಕಾಲರ್ಶಿಪ್ ಬಂದಿರೋ ವಿಷಯನ ಮಮ್ಮಿ ಹೇಗೆ ಗೆಸ್ ಮಾಡ್ತಾರೆ ಅಂತ ನೋಡುವ ಬನ್ನಿ. ಗೆಸ್ ಮಾಡಿ. ಏನ್ರ ಬಗ್ಗೆ ಹೇಳು. ಏನೋ ಏನೋ ಅಲ್ಲ, ಯಾವ್ದ್ರ ಬಗ್ಗೆ? ಕಾಲೇಜ್ ಬಗ್ಗೆನೆ. ಕಾಲೇಜ್ ಬಗ್ಗೆ ಕ್ಲೂ ಕೊಡು. ಏನು ಕ್ಲೂ ಕೊಡ್ಲಿ? ಏನು ಅಂದ್ರೆ ಒಂಚೂರು ಕಂಡಿಡಿಯಕ್ಕೆ ಏನಾದ್ರು ಏನ್ಕೋ ಒಂದು ಅಪ್ಲೈ ಮಾಡಿದೆ, ಅದು ಸಕ್ಸಸ್ ಆಗದೆ. ಕೆಲ್ಸಕ್ಕೆ ಅಪ್ಲೈ ಮಾಡಿದ? ಏನು ಕೆಲಸ? ಕಾಲೇಜಲ್ಲಿ ಏನು ಕೆಲಸ ಸಿಗ್ತದೆ? ಇದು ಸ್ಕಾಲರ್ಶಿಪ್ ಕಂಡಿಡ್ಬಿಡ್ತಾವ. ಎಷ್ಟು ಬಂದಿರ್ಬೋದು? 10,000 ಬಂದೈತಾ? ಎಕ್ಸ್ಪೆಕ್ಟೇಷನ್ಸ್ ತುಂಬಾ 5,000 ಬಂದೈತಾ? ಇನ್ನೆಷ್ಟು PUCದಾ? ಡಿಗ್ರಿದು ಅಲ್ಲಿ ಬಂದೈತಾ? ಹಂಗಾರೆ ಏನು 5,000ದೊಳಗ? ಹೇಳಿ ಎಷ್ಟು? 3,000. ನಿಯರ ಹತ್ರನಾ? ಹತ್ರ. 2,000. 3,000 ಮೇಲೆ. 4,000. 3,500. 3,888 ರೂಪಾಯಿ. ಪರವಾಗಿಲ್ಲ. ಅಪ್ಪ ಬಂದ ತಕ್ಷಣ ಖುಷಿ ಆಗೋಯ್ತಾ? 10th ಅಲ್ಲಿ ಬಂದಿರೋದಕ್ಕೆ ಇವಾಗ ಬಂತು. ಅದೇ ಸೆಕೆಂಡ್ ಪೀಸಲ್ಲಿ ಅದೇ ಅದು ಫೀಸ್ ಕಟ್ಟಿರೋದೇ ವಾಪಸ್ ಬಂತು. ಫೀಸ್ ಕಟ್ಟಿರೋದು ಇದು ಬರ್ದಿರೋದು ಬಂದೈತೆ. ಇಲ್ಲ, SSP ಅಂದ್ರೆ ಏನು ಅಂತ ಬಂದೈತಾ? ಪರವಾಗಿಲ್ಲ, ಖುಷಿ ಅಲ್ವಾ? ಎಂಜಾಯ್. ಕೇಳಿಸ್ಕೊಂಡ್ರಲ್ಲ ಗೈಸ್, ನನಗೆ ಸ್ಕಾಲರ್ಶಿಪ್ ಬಂದಿದೆ. ಅಂದರೆ ನನಗೆ ಆ್ಯಕ್ಚುಲಿ 9th 9th 8th ಲಾಸ್ಟು. ಅದಾದಮೇಲೆ ನಂಗೆ ಸ್ಕಾಲರ್ಶಿಪ್ಪೇ ಬರಲಿಲ್ಲ. SSPದಂತ ಬರಲೇ ಇಲ್ಲ. ಈ ಕಡೆ ಸೆಕೆಂಡ್ PUCಲಿ ಪೇಜ್ ಇಂಡಸ್ಟ್ರಿಗೆ ಅಂತ ಅಪ್ಲೈ ಮಾಡಿದ್ದೆ. ಅಂದರೆ ಎಷ್ಟು ಕಟ್ಟಿರ್ತೀವಿ ಅಷ್ಟು ದುಡ್ಡೆಲ್ಲ ವಾಪಸ್ ಬರುತ್ತೆ ಅಂತ ಅಪ್ಲೈ ಮಾಡಿಸಿದ್ರು ನಮ್ಮ ಸರು. ಆ್ಯಂಡ್ ಬಂದಿತ್ತು. ಅದು 35,000 ಪೇ ಮಾಡಿದ್ವಿ. 35,000 ಕೂಡ ಬಂದಿತ್ತು. ಅದು ಜಾಕಿ ಸ್ಕಾಲರ್ಶಿಪ್ ಅಂತ ಬಂದಿತ್ತು. ಅದು ಬಿಟ್ಟರೆ ಇವಾಗ ಬರುತ್ತೋ ಇಲ್ವೋ ಅಂತ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹಿಂಗೆ ಕ್ಯಾಬಲ್ಲಿ ಕೂತಿದ್ದಾಗ ಫಸ್ಟು ಯಾರು ನೋಡಿದ್ದು, ಚೇತನ ಅಂತ ನನ್ನ ಫ್ರೆಂಡು ಗೊತ್ತಲ್ವಾ, ಅವಳು ನೋಡಿದ್ಲು. ಅವಳು ಹೇಳಿದ್ಲು ಈ ಥರ ಬಂದೈತೆ ಅಂತ. ನಾನು ಚೆಕ್ ಮಾಡೋಣ ಅಂತ ಚೆಕ್ ಮಾಡಿದೆ. ಫೋನ್ಪೇಲಿ ಚೆಕ್ ಮಾಡಿದ್ದೀನಿ. ಸೊ ಕ್ರೆಡಿಟ್ ಆಗಿತ್ತು. ಅದಾದ್ಮೇಲೆ ಮೆಸೇಜ್ ಆಮೇಲೆ ಬಂತು. ಸೊ ಖುಷಿಯಾಗಿ ನಮ್ಮ ಮಮ್ಮಿ ರಿಯಾಕ್ಷನ್ ಹಂಗಿತ್ತು, ಎಂಜಾಯ್ ಅಂತ. ನಮ್ಮಮ್ಮ ಏನಂದ್ರು ಗೊತ್ತಾ, ಲಿಮಿಟಾಗಿ ಖರ್ಚು ಮಾಡು ಯಶು, ಬಟ್ಟೆಗೆಲ್ಲ ಹಾಕ್ಬೇಡ, ನೀನು ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡ್ತೀಯಾ ಅಂತೆಲ್ಲ ಬೈತಾಯಿದ್ರು. ಅಯ್ಯೋ ಅಮ್ಮ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಆ್ಯಕ್ಚುಲಿ ಅದು ನಿಜನೇ. ನನ್ನ ಹತ್ರ ಒಂದಷ್ಟು ಇರೋದು ಬೇಡ, ಬಟ್ಟೆ. ನಾನಂತಲ್ಲ, ಎಲ್ಲ ಹುಡುಗಿರು ಅಷ್ಟೇ. ಎಷ್ಟು ಬಟ್ಟೆ ಇದ್ರೂ ಬಟ್ಟೆ ಇಲ್ಲ ಅಂತಲೇ ಅಲ್ಲ. ಯಾರಿಗೆ ಎಷ್ಟು ಖುಷಿ ಆಗೈತೋ ಗೊತ್ತಿಲ್ಲ, ನನಗಂತೂ ತುಂಬ ಖುಷಿ ಆಗೈತೆ. ಆ್ಯಕ್ಚುಲಿ ನಾನು 3,888 ಅಂತ ಹೇಳಿದ್ದೀನಿ, ಬಟ್ ಅದು 4,388. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ನಾನು ನೋಡ್ಕೊಂಡೆಲ್ಲ ನಾನು ಹಾಕಿದ್ದೀನಲ್ಲ ಮಿನಿ ವ್ಲಾಗು, ಅದರಲ್ಲೂ ಕೂಡ ನಾನು 3,888 ರೂಪೀಸ್ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಅಣ್ಣ ಮೆಸೇಜ್ ಹಾಕಿದ್ದಾನೆ, ಅದು 4,888, ನೀನು 3,888 ಅಂತ ಹೇಳಿದ್ಯಾ, 1,000 ಏನಾದರೂ ಮಾಡ್ಕೊಳ್ಳೋಣ ಅಂತ ನಮ್ಮ ಅಣ್ಣ ಹಂಗೂ ರೇಗಿಸ್ತಾ ಇದ್ದ. ನಾನು ಆ್ಯಕ್ಚುಲಿ ಕರೆಕ್ಟಾಗಿ ನೋಡೇ ಇರಲಿಲ್ಲ. ಎಲ್ಲರಿಗೂ ಬಂದಿರೋದು 4,888 ರೂಪಾಯಿ. ಏನಪ್ಪ ಬಂದಿರೋದು ಇಷ್ಟು ದುಡ್ಡಿಗೆ, ಇವಳು ಇಷ್ಟೊಂದು ಸಿಕ್ಕಾಪಟ್ಟೆ ಖುಷಿ ಪಡ್ತಾವಳೆ ಹಂಗೆ ಅಂತ ನಿಮಗೆಲ್ಲ ಅನಿಸ್ಬೋದು. ಬಟ್ ನನಗಂತೂ ತುಂಬ ಖುಷಿ ಆಯಿತು ಗೈಸ್. ಯಾಕಂದರೆ 8th ಅನಿಸುತ್ತೆ ನಾನು ಲಾಸ್ಟ್ ಸ್ಕಾಲರ್ಶಿಪ್ ತೊಗೊಂಡಿದ್ದು. ಆವಾಗ ಬ್ಯಾಗು ಬುಕ್ಕು ಅಂತೆಲ್ಲ ತೊಗೊಬಿಡ್ತಿದ್ದೆ ಆ ದುಡ್ಡಲ್ಲಿ. ಸೊ ಇವತ್ತು SSP ಸ್ಕಾಲರ್ಶಿಪ್ ಬಂದೈತೆ. ಸೊ ಖುಷಿ ಆಯಿತು. ಫಸ್ಟ್ PUC ಸೆಕೆಂಡ್ PUCಲಂತೂ ಬರಲಿಲ್ಲ, ಅದು ಸ್ವಲ್ಪ ಬೇಜಾರಿತ್ತು. ಈ ಸಲ ಬರಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೂ ಬಂದೈತೆ. ಸೊ ಖುಷಿ. ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಬಂದಿರುತ್ತೆ, ನೋಡಿ ಒಂದ್ಸಲ ಚೆಕ್ ಮಾಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಅಪ್ಲೈ ಮಾಡಿದ್ವಿ, ಬಟ್ 1-2-3 ಜನ ಅಪ್ಲೈ ಮಾಡಿರಲಿಲ್ಲ, 2-3 ಜನ. ನನಗೂ ಬೈದೆ ಯಾಕೆ ಅಪ್ಲೈ ಮಾಡಿಲ್ಲ ಅಂತ. ಅವರು ಹೋಗಲಿಲ್ಲ, ಅಪ್ಲೈ ಮಾಡಲಿಲ್ಲ ಅಂತ ನೆಗ್ಲಿಜೆನ್ಸಿ ತೋರಿಸಿದ್ರು. ಸೊ ನೆಕ್ಸ್ಟ್ ವರ್ಷದಿಂದ ಎಲ್ಲರೂ ಅಪ್ಲೈ ಮಾಡಿ. ಯಾಕೆ ಬಿಡ್ತೀರಾ? ಸುಮ್ಮನೆ ಬರೋ ದುಡ್ಡು 100 ರೂಪಾಯಿ ಯಾರೂ ಸುಮ್ಮನೆ ಕೊಡೋದಿಲ್ಲ ಗೈಸ್. ಸೊ ಎಲ್ಲರೂ ಅಪ್ಲೈ ಮಾಡಿ. ಫೋನಲ್ಲೇ ಅಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ನಾನು ಫೋನಲ್ಲೇ ಅಪ್ಲೈ ಮಾಡಿದ್ದೆ.
ಅದು ಸೈಬರ್ಗೆ ಹೋಗಿ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡು ಸೈಬರ್ಗೆ ಹೋಗಿ ಅಲ್ಲಿ ನೆಟ್ವರ್ಕ್ ಸಿಗ್ದೇನೆ ಮಧ್ಯರಾತ್ರಿ 12 ಗಂಟೆ 11:15 ಕುತ್ಕೊಂಡು ಮಾಡಿರೋದು ನಾನು. ಹಾಗಾದರೂ ಸಕ್ಸಸ್ ಆಗಿ ಕೊನೆಗೂ ಬಂತು. ಸೊ ಫೋನಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತ ಏನಾದರೂ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ, ನಾನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ PCA BCom BSc ಅಂದರೆ ಡಿಗ್ರಿಗಳು ಯಾರೆಲ್ಲ ಓದ್ತಾ ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿದರೆ ಈಗಾಗಲೇ ಬಂದಿರುತ್ತೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇನ್ನೂ ಸ್ವಲ್ಪ ಲೇಟ್ ಅನಿಸುತ್ತೆ ಬರೋದು. ಸೊ ಅವ್ರಿಗೆ ಇನ್ನೂ ಜಾಸ್ತಿನೇ ಅಮೌಂಟ್ ಬರುತ್ತೆ, ಬಟ್ ನಮಗೆ ಸ್ವಲ್ಪ ಕಮ್ಮಿನೇ ಬಂದಿದೆ. ಬಂದಿರೋ ಸ್ಕಾಲರ್ಶಿಪ್ಪಲ್ಲಿ ನಾನು ಫಸ್ಟು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಮೈಕು. ಅದಾದಮೇಲೆ ಏನಾದರೂ ಏನು ಖರ್ಚಾಗ್ದೇ ಮಿಕ್ಕಿದ್ರೆ ಟ್ರೈಪೋರ್ಡು ಆರ್ಡ್ರ್ ಮಾಡಬೇಕು. ಇದು ಚಿಕ್ಕದಾಯಿತು, ಸ್ವಲ್ಪ ದೊಡ್ಡದು ಆರ್ಡ್ರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ. ವಿಡಿಯೋ ಬೇಕು ಅಂತಂದರೆ ಸ್ಕಾಲರ್ಶಿಪ್ ಹೆಂಗೆ ಅಪ್ಲೈ ಮಾಡೋದು ಫೋನಲ್ಲೇ ಅಂತ ನನಗೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಹಾಕ್ತೀನಿ, ಪಕ್ಕ ಹಾಕ್ತೀನಿ. ಯಾರಿಗೆ ಬೇಕು ಅವರು ಕಮೆಂಟ್ ಮಾಡಿ. ಸೊ ಇದಿಷ್ಟೇ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸೋ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲೋಗಲ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲೋಗಲ್ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.